ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಣ್ಣೆ ಮಾಡಿದ್ದಾರೆ, ಇದು ಕ್ರೆಡಿಟ್ ಕಾರ್ಡ್ ಬಜೆಟ್. ಇದು ಹಣಕಾಸಿನ ಶಿಸ್ತು ಪಾಲನೆ ಇಲ್ಲ. ಸಾಲದ ಆಕ್ಸಿಜನ್ ಮೇಲೆ ನಿಂತಿರುವಂತದ್ದು, ಆಕ್ಸಿಜನ್ ಮೇಲೆ ನಿಂತಿದೆ, ಸಾಲದ ಆಕ್ಸಿಜನ್. ಡಾಕ್ಟರ್ಗಳು ಹೇಳ್ತಾರೆ, ಈ ಪೇಷಂಟ್ ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ದು, ಏನೋ ಸ್ವಲ್ಪ ಅತಂತ್ರ ಆಗ್ತಾನೆ, ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಾರೆ ಅಂದಾಗ ಏನ್ ಮಾಡ್ತಾರೆ, ಮೆಲ್ಲಗೆ ಶಿಫ್ಟ್ ಮಾಡ್ಬಿಡ್ತಾರೆ, ವೆಂಟಿಲೇಟರ್ ಶಿಫ್ಟ್ ಮಾಡ್ಬಿಡ್ತಾರೆ. ಪೇರೆಂಟ್ಸ್ ಬಂದಾಗ ಹೇಳ್ತಾರೆ, ಇಲ್ಲ ಏನ್ ಪರವಾಗಿಲ್ಲ, ಇದಾರೆ, ಬದುಕಿದ್ದಾರೆ ಅಂತ. ಡಾಕ್ಟರ್ ಗೊತ್ತಿದೆ ಸತ್ತೋಗ್ಬಿಟ್ಟಿದೆ ಕೇಸು ಅಂತ. ಆದ್ರೆ ಅವ್ರಿಗೆ ಹೇಳೋಕೋಸ್ಕರ 2 ದಿನ 3 ದಿನ 4 ದಿನ ಎಷ್ಟು ದಿನ ಬೇಕಾದ್ರೂ ವೆಂಟಿಲೇಟರ್ ಇಟ್ಕೊಂಡಿರ್ತಾರೆ. ಹಂಗೆ ಈ ವೆಂಟಿಲೇಟರ್ ಅಲ್ಲಿ ಆಕ್ಸಿಜನ್ ಅಲ್ಲಿ ಉಸಿರಾಡ್ತಾ ಇರುವಂತ ಬಜೆಟ್ ಇದು. ಇದು ಜನಗಳನ್ನ ಸಿದ್ದರಾಮಯ್ಯನವರ ಒಂದು ಟ್ಯಾಕ್ಟಿಸ್ ಇದೆಯಲ್ಲ, ಆ ಟ್ಯಾಕ್ಟಿಸ್ ಅಲ್ಲಿ ಒಂಥರ ಮಂತ್ರ ಮಾಡಿ ಅಂಕಿ ಸಂಖ್ಯೆಗಳನ್ನ ಏರುಪೇರು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಈ ಒಂಥರ ಇದ್ರ ಮೇಲೆ ಸರ್ಕಸ್ ಹಗ್ಗದ ಮೇಲೆ ನಡೀತಾರಲ್ಲ, ಹಂಗೆ ನಡೆದಿದ್ದಾರೆ. ಸರ್ಕಸ್ ನ ಹಗ್ಗದ ಮೇಲೆ ನಡೀತಾ ಇರುವಂತ ಸಿದ್ದರಾಮಯ್ಯನವ್ರನ್ನ ನಾವು 17ನೇ ಬಜೆಟ್ ಅಲ್ಲಿ ನೋಡ್ತಾ ಇದ್ವಿ. 17ನೇ ಬಜೆಟ್ ಅಲ್ಲಿ ಇದೊಂಥರ ನನ್ಗನ್ಸತ್ತೆ ಖಾಲಿ ಟ್ರಂಕ್. ಇದು ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಈ ಬಜೆಟ್ ಅಧ್ಯಕ್ಷರೇ, ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಕೂಡ ನಾನು ನೋಡ್ದಂಗೆ ಹಿಂದೆ ಅದಕ್ಕೆ ಬರ್ತೀನಿ, ಸಿದ್ದರಾಮಯ್ಯನವರು ಕಳೆದ ಬಾರಿ ಏನೇನು ನಾವು ಬಜೆಟ್ ಅಲ್ಲಿ ಹೇಳಿದ್ರಿ, ಆ ಬಜೆಟ್ ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಿದೆ, 0% ಆದೇಶಗಳ ಕಂಪ್ಲೀಟ್ ಆಗಿದೆಯಾ, ಇದನ್ನ ನೋಡ್ಕೊಂಡು ನಾರ್ಮಲಿ ನಾನು ಕೆಲವು ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಂತಾ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಂತ್ರಿ ಬಂದು ಕೂತ್ಕೊಂಡಾಗ ಕೇಳ್ತಾ ಇದ್ರು, ಏನಪ್ಪಾ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಕಳೆದ ಬಾರಿ? 5,000 ಕೋಟಿ ಕೊಟ್ಟಿದ್ದೀನಿ. ಎಷ್ಟು ಖರ್ಚು ಮಾಡಿದೀಯಾ? 2,000. ಹಾಗಾದ್ರೆ ನಿಮ್ಗೆ 2,000 ಕೊಡೋದಿ ಸರಿ ಅಂತ ಹೇಳ್ತಾ ಇದ್ರು. ಅವಾಗೆ ಅವ್ರಿಗೆ ಬಿಗಿ ಬರೋದು ಮಂತ್ರಿಗಳಿಗೆ. ಬಜೆಟ್ ಕೊನೆ ಇದೆಯಲ್ಲ ಅಧ್ಯಕ್ಷರೇ, ಈ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರ. 11 ತಿಂಗಳು ಕೊನೆಯಲ್ಲಿ ಹೋಗ್ತಾರೆ, ನಮ್ಮ ಅನುದಾನ ಕೊಡಿ ಅಂತ. ಸರಿನೇ ಖರ್ಚು ಮಾಡಿರಲ್ಲ, ಅದನ್ನ ನೋಡೇ ಇಲ್ಲ ಮುಖ್ಯಮಂತ್ರಿಗಳು.